ನಮಸ್ಕಾರ. ವೃಷಭ ರಾಶಿಗೆ ಸಂಬಂಧಪಡುವಂತಹ ಗುಣಗಳು ಮತ್ತು ಸ್ವಭಾವಗಳು. ಗುಣಗಳು ವೃಷಭ ರಾಶಿಗೆ ಸಂಬಂಧಪಡುವಂತಹ ವಿಷ್ಣುವೆಲ್ಲ ವಿಶ್ವವ್ಯಾಪಿ ಅನ್ನುವಾಗೆ ವಿಷ್ಣುವಿನ ಆಶೀರ್ವಾದದಿಂದ ಎಲ್ಲ ಥರದ ಕಷ್ಟಗಳು, ಸುಖಗಳು, ನೋವುಗಳು, ಸಾಂಸಾರಿಕವಾದಂತಹ ಜೀವನ ಅನ್ನುವಂಥದ್ದು, ಅಂದರೆ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ನೀಗಿಸುವಂತಹ ಮತ್ತು ಹೆದರಿಸುವಂತಹ ಒಂದು ಧೈರ್ಯ ಬಲ, ಮನೋಬಲ, ಇಚ್ಛಾ ಬಲ ಮತ್ತು ವಿಲ್ ಪವರ್ ಅನ್ನೋಂಥ ಏನು ಕರಿತೀವೋ ಅದು ತನಗೆ ತಾನೇ ಭಗವಂತನ ಆಶೀರ್ವಾದದಿಂದ ವೃಷಭ ರಾಶಿಯವರಿಗೆ ವಿಶೇಷವಾಗಿ ದಕ್ಕಿರುತ್ತದೆ. ಹೀಗಿರುವಾಗ ಎದುರುಗಡೆ ಇರುವಂತಹ ಯಾವುದೇ ಸಮಸ್ಯೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು ಮತ್ತು ಜೀವಿಗಳಾಗಿರ್ಬೋದು, ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಡುವಂತಹ ಯೋಗ ಬಲ ಅನ್ನುವಂಥದ್ದು ತನ್ನಕ್ಕೆ ತಾನೇ ಮುಂದುಗಡೆ ಇರುವಂತಹ ಒಂದು ಗುಣಗಳು, ಅಂತಂದರೆ ಸ್ವಭಾವ, ಅದು ಕೋಪದಲ್ಲಿದೆಯಾ, ನಷ್ಟದಲ್ಲಿದೆಯಾ, ನೋವಿನಲ್ಲಿದೆಯಾ, ಅದಕ್ಕೆ ನನ್ನಿಂದ ಸಹಾಯ ಆಗಬೇಕಾ, ಇಲ್ಲ ಅವರಿಂದ ನಾನು ಎದುರಬೇಕಾಗಿರುವಂಥದ್ದು ಒಂದು ತೀಕ್ಷ್ಣ ಬುದ್ಧಿ ಅನ್ನುವಂಥದ್ದು ವೃಷಭ ರಾಶಿಗೆ ತನ್ನಕ್ಕೆ ತಾನೇ ಹೊಂದಿಕೊಳ್ಳುತ್ತದೆ. ಹೇಗೆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಹೇಗೆ ಕರಿತೀವೋ ಹಾಗೆ ನಮ್ಮ ಎಲ್ಲ ಗುಣಗಳನ್ನು ಕೂಡ ಮುಂದೆ ಆಗ್ತಾ ಇರುವಂತಹ ಅಡೆತಡೆಗಳನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಮತ್ತು ಮುಂದೆ ಯಾವುದೇ ರೀತಿಯ ಒಂದು ಕಠಿಣವಾದ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಯೋಗ ಬಲನೂ ಕೂಡ ವೃಷಭ ರಾಶಿಯವರಿಗೆ ತನಗೆ ತಾನೇ ಇರುತ್ತದೆ. ಸಂಪೂರ್ಣವಾಗಿ ಶಾಂತ ಸ್ವಭಾವದವರು, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ವೃಷಭ ರಾಶಿಗೆ ಸಂಬಂಧಪಡುವಂತಹ ಶಿವನ ಆಜ್ಞೆಯಂತೆಯೂ ಕೂಡ ವಿಷ್ಣುವಿನ ಫಲ ಅನ್ನುವಂಥದ್ದು ದಕ್ಕುವುದಕ್ಕೆ ಒಂದು ಸುಲಭವಾದ ಮಾರ್ಗ. ಹೀಗಿರುವಾಗ ಅವರ ಕಷ್ಟ ಕಾರ್ಪಣ್ಯಗಳ ಎಲ್ಲವನ್ನೂ ಕೂಡ ತಾನು ನುಂಗಿ ಇನ್ನೊಬ್ಬರಿಗೆ ಸಮಸ್ಯೆಗಳನ್ನು ನುಂಗಿ ಇನ್ನೊಬ್ಬರಿಗೆ ಪರಿಹಾರ ಮಾರ್ಗ ಕೊಡೋದಕ್ಕೆ ಯಶಸ್ವಿಯಾಗಿರ್ತಾರೆ ಮತ್ತು ಸ್ನೇಹ ಸಹವಾಸದಲ್ಲಿ ತುಂಬ ಒಂದು ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಗಳಿಸುತ್ತಾರೆ ಮತ್ತು ತುಂಬ ಜನಗಳ ಹತ್ರನೂ ಕೂಡ ಒಂದು ಮ್ಯಾಗ್ನೆಟಿಕ್ ಪವರ್ ಅನ್ನುವಂಥದ್ದು, ಏನು ವಿಶೇಷವಾಗಿ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಏನು ಕರಿತೀವೋ ಅದನ್ನು ಕೂಡ ವೃಷಭ ರಾಶಿಯವರಿಗೆ ಮಾತ್ರನೇ ತಲುಪುವುದಕ್ಕೆ ಒಂದು ಸುಲಭವಾದ ಮಾರ್ಗ. ಹೇಗಿದೆಲ್ಲನೂ ಸಾಧ್ಯ ಅಂತಂದರೆ ತನ್ನ ಇಚ್ಛೆಯಂತೆ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಕೋಬಹುದು ಅನ್ನುವಂಥದ್ದು ಯೋಗ ಬಲ ಮತ್ತು ಬೇರೆಯವರಿಗೆ ಉಪಕಾರ ಮಾಡೋದ್ರಿಂದನೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅಪಕಾರವಾಗಿ ನಮಗೆ ನಷ್ಟ ಅನ್ನುವಂಥದ್ದು ಅನುಭವಿಸಿದ್ರೂ ಕೂಡ ಮೋಕ್ಷ ಮಾರ್ಗ ಅನ್ನುವಂಥದ್ದು ಬೇಗ ತಲುಪುವುದಕ್ಕೆ ವೃಷಭ ರಾಶಿಯವರಿಗೆ ಮಾತ್ರನೇ ಸಾಧ್ಯವಾಗುತ್ತದೆ. ಹೀಗಿರುವಾಗ ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ಏಳಿಗೆಗಾಗಿರ್ಬೋದು, ಒಂದು ಲೀಡರ್ಶಿಪ್ ಬರುವುದಕ್ಕಾಗಿರ್ಬೋದು, ರಾಜಕೀಯವಾಗಿ ಬೆಳೆಯೋದಕ್ಕಾಗಿರ್ಬೋದು, ಮನೆ ಕುಟುಂಬದಲ್ಲಿ ಒಂದು ಅಧಿಪತಿ ಆಗಿರ್ಬೋದು, ವ್ಯಾಪಾರ ಅಂತಂದರೆ ಬಿಸ್ನೆಸ್ ವಿಷಯದಲ್ಲಿ ಒಂದು ತನ್ನ ಕೈ ಕೆಳಗಡೆ ಒಂದು 10-15 ಜನನ ಆಳುಗಳನ್ನ ಇಟ್ಕೊಂಡು ಒಂದು ಅಧಿಪತಿ ಆಗಬೇಕು ಅನ್ನೋದಕ್ಕೂ ಕೂಡ ವೃಷಭ ರಾಶಿಯವರಿಗೆ ತುಂಬಾ ಸಕ್ಸಸ್ಫುಲ್ ಅನ್ನುವಂಥದ್ದು. ಯಾವುದೇ ಬಿಸ್ನೆಸ್ ಮಾಡಿದ್ರೂ ಕೂಡ ಅನುಕೂಲ ಆಗುತ್ತದೆ. ವೃಷಭ ರಾಶಿಗೆ ಸಂಬಂಧಪಡುವಂತಹ ವಾರ ಆಗಿರ್ಬೋದು, ಕಲ್ಲು ಆಗಿರ್ಬೋದು, ನಂಬರ್ ಆಗಿರ್ಬೋದು, ಬೀಜ ಮಂತ್ರ ಆಗಿರ್ಬೋದು, ನವಧಾನ್ಯ ಆಗಿರ್ಬೋದು ಫಾಲೋ ಮಾಡಬೇಕಾಗಿರುವಂಥದ್ದು ತುಂಬ ವಿಶೇಷವಾಗಿರುತ್ತದೆ. ಹೀಗಿರುವಾಗ ವೃಷಭ ರಾಶಿಗೆ ಸಂಬಂಧಪಡುವಂಥದ್ದು ಬುಧವಾರ, ಶುಕ್ರವಾರ ಮತ್ತು ಶನಿವಾರ ತುಂಬ ವಿಶೇಷವಾಗಿರುತ್ತದೆ. ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಅದರಲ್ಲೂ ಕೂಡ ಶುಕ್ರವಾರ ದಿನದಂದು ಸಾಕ್ಷಾತ್ ಅಮ್ಮನ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಬೆಳಗಿನ ಜಾವದಲ್ಲಿ ಕೆಲಸ ಇರಲಿ ಇಲ್ಲದೇ ಹೋಗಿರಲಿ 6 ಗಂಟೆಯ ಒಳಗಡೆಯಾಗಿ ಪ್ರತಿದಿನ ಪ್ರತಿ ಶುಕ್ರವಾರ ದಿನದಲ್ಲಿ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನ ನಿತ್ಯ ಕರ್ಮಗಳೆಲ್ಲ ಕೂಡ ಮುಗಿಸಿ ತದನಂತರ ನಿತ್ಯ ಅಗ್ನಿಹೋತ್ರ ಅನ್ನುವಂಥದ್ದು ಏನು ಪೂಜೆ ಪುನಸ್ಕಾರಗಳು ಬರ್ತಾವೋ ಅವೆಲ್ಲವನ್ನು ಕೂಡ ಮಾಡಿದಾಗ ಶುಭ. ಅಂದರೆ ಆ ವಾರದ ಪೂರ್ತಿ ಹಣಕಾಸಿಗೆ ಸಂಬಂಧಪಡುವಂಥದ್ದು ಎಲ್ಲವನ್ನೂ ಕೂಡ ಸಾಧನೆ ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುಲಭ ಮಾರ್ಗ. ಮತ್ತು ವರ್ಣಗಳಿಗೆ ಸಂಬಂಧಪಡುವಂಥದ್ದು ಬಿಳಿ, ಹಸಿರು ಮತ್ತು ಕಪ್ಪು. ಬಿಳಿ, ಹಸಿರು ಮತ್ತು ಕಪ್ಪು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಕಪ್ಪು ಸ್ವಲ್ಪ ವೃಷಭ ರಾಶಿಯವರಿಗೆ ರಾಶಿಗೆ ಸಂಬಂಧಪಡುವಂಥದ್ದು ಆದ್ರೂ ಕೂಡ ಬಿಳಿ ಮತ್ತು ಹಸಿರು ಬಣ್ಣಕ್ಕೆ ಸಂಬಂಧಪಡುವಂಥದ್ದು ಯಾವುದೇ ಒಂದು ಬಣ್ಣವನ್ನು ವಾಹನ ಖರೀದಿ ಆಗಿರ್ಬೋದು, ಮನೆ ಪೇಂಟಿಂಗ್ ಆಗಿರ್ಬೋದು, ನಾವು ಉಡುಗೆ ತೊಡುಗೆ ಆಗಿರ್ಬೋದು, ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಆಯ್ಕೆ ಅನ್ನುವಂಥದ್ದಾಗಿರ್ಬೋದು ಮತ್ತು ಹಸಿರು ಅಂತಂದರೆ ನೇಚರ್ ಪವರ್ ಎನರ್ಜಿ ಅನ್ನುವಂಥದ್ದು ಕನೆಕ್ಟ್ ಆಗುವುದಕ್ಕೂ ಕೂಡ ಗಿಡ ಮರಗಳಿಗೆ ಸಾಧ್ಯವಾದಷ್ಟು ಕೂಡ ಆಹಾರವನ್ನು ಗೊಬ್ಬರ ಹಾಕುವಂಥದ್ದು, ನೀರು ಹಾಕುವಂಥದ್ದು, ಪರಿಸರದಲ್ಲಿ ಬೆರೆಯುವಂಥದ್ದು, ಬೆಟ್ಟಗುಡ್ಡ ಇಳಿಯುವಂಥದ್ದು ಇದೆಲ್ಲವನ್ನು ಕೂಡ ಭಗವಂತನ ಸ್ವರೂಪಿ ಅನ್ನುವಂಥದ್ದು ಸುಲಭವಾಗಿ ಕಾಣಿಸುತ್ತದೆ. ಮತ್ತು ವಜ್ರ, ಮರತಕ ಮತ್ತು ನೀಲಂ ಈ ಹರಳುಗಳಿಗೆ ಸಂಬಂಧಪಡುವಂತಹ ಕಲ್ಲನ್ನು ನಾವು ಆಯ್ಕೆ ಮಾಡಿಕೊಂಡು ಗುರುವಿನ ಆಜ್ಞೆಯಂತೆ ನೀಲಂ ಅನ್ನುವಂಥದ್ದು ವಿಶೇಷವಾಗಿ ತನ್ನ ಹ್ಯೂಮನಿಟಿ ಎನರ್ಜಿ ಮತ್ತು ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು
ಪರೋಪಕಾರ ಆಗುವಂತಹ ಒಂದು ಎನರ್ಜಿನೂ ಕೂಡ ಬರುವಂಥದ್ದು ನೀಲಂನಿಂದಲೇ. ಆದ ಕಾರಣದಿಂದ ಇವೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗುತ್ತದೆ. ಗುರುವಿನ ಆಜ್ಞೆಯಂತೆ ಶುಕ್ರವಾರ ದಿನದಂದೇ ಈ ಅರಳುಗಳನ್ನು ತೆಗೆದುಕೊಂಡು ಬೆಳ್ಳಿ ಅಥವಾ ಬಂಗಾರದಲ್ಲೂ ಕೂಡ ಧರಿಸಬಹುದು. ಹಾಲಿನಲ್ಲಿ ಸಂಪೂರ್ಣವಾಗಿ ಪ್ರತಿ ಶುಕ್ರವಾರ ದಿನದಂದು ತೊಳೆದು ಹಾಕ್ಕೊಳ್ಳೇಬೇಕಾಗುತ್ತದೆ. ಇದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಯಾವುದೇ ಸಂಕಲ್ಪವನ್ನು, ಯಾವುದೇ ವ್ಯವಹಾರ, ಯಾವುದೇ ಬಿಸ್ನೆಸ್ಸನ್ನು ಕೂಡ ಸಂಪೂರ್ಣವಾಗಿ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಸುಲಭ ಮಾರ್ಗ. ಮತ್ತು ನಂಬರ್ 5, 6 ಮತ್ತು 8, 5, 6, 8 ವಿಶೇಷವಾಗಿ ನಂಬರ್ ಅನ್ನುವಂಥದ್ದು ತೆಗೆದುಕೊಳ್ಳಬಹುದು. ಪಂಚಭೂತಗಳಿಗೂ ಸಂಬಂಧಿಸಿದಂತೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಹಾರಾಟ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಇದ್ರೂ ಕೂಡ ನಶಿಸಿ ಹೋಗುತ್ತದೆ. ಮತ್ತು ಗಂಡಾಂತರಗಳು ಅನ್ನುವಂಥದ್ದು 8 ಗಂಡಾಂತರಗಳು ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಸುಲಭವಾದ ದಿನಾಂಕಗಳು ಅನ್ನುವಂಥದ್ದು, ದಿನಾಂಕ ಮತ್ತು ನಂಬರ್ ಕೂಡ ಹೌದು. ನಾವೆಲ್ಲೋ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ನೆಗೆಟಿವ್ ಮೂಡಲ್ಲಿ ಇರ್ತೀವಿ, ನಮ್ಗೆ ಯಾವುದೋ ಒಂದು ಕೆಲಸ ಸಕ್ಸಸ್ ಆಗಿರೋದಿಲ್ಲ, ಅನುಕೂಲ ಆಗಿರೋದಿಲ್ಲ, ಯಾವುದೋ ಒಂದು ವೆಹಿಕಲ್ ಹೋಗ್ತಾ ಇರುತ್ತೆ, 5, 6, 8 ನಂಬರ್ನ ನೋಡಿ ನಾವು ಸ್ವಲ್ಪ ನಂದು ಈ ನಂಬರ್ ಅಂತ ಅಂದ್ಬಿಟ್ಟು ತೆಗೆದುಕೊಂಡಾಗ ಆಟೋಮೆಟಿಕ್ಕಾಗಿ ನಂಗೆ ಪಾಸಿಟಿವ್ ಎನರ್ಜಿ ದಕ್ಕುತ್ತದೆ, ಅನುಕೂಲ ಆಗುತ್ತದೆ. ವಿಶೇಷವಾಗಿ ನಮಗೇನು ಕೂಡ ನಾವು ಪ್ರತಿ ದಿನದಲ್ಲೂ ಗ್ರೀನ್ ಪೆನ್ನಿಂದ ನಾವು ಉಂಗುರದ ಬೆರಳಲ್ಲಿ ನಮಗೆ ಆ ನಂಬರನ್ನು ಕೂಡ ಬರ್ಕೊಂಡಾಗ್ಲೂ ಕೂಡ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ದಕ್ಕುತ್ತದೆ. ವಿಶೇಷವಾಗಿ ಆಗ್ನೇಯ ದಿಕ್ಕು ಅಂದರೆ ಪೂರ್ವಕ್ಕೆ ಸಂಬಂಧಪಡುವಂತಹ ನಾವು ಕುಳಿತುಕೊಂಡು ಧ್ಯಾನ, ಹವನ, ಹೋಮ, ಪೂಜೆಗಳು ಮಾಡುವಂಥದ್ದು, ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದಾಗಿರ್ಬೋದು, ಮತ್ತು ತಂದೆ ತಾಯಿಯರ, ಗುರು ಹಿರಿಯರ ಪಾದಪೂಜೆ ಮಾಡುವಂಥದ್ದು, ಪೂರ್ವಮುಖವಾಗಿ ಕುಳಿತುಕೊಂಡು ನಾವು ಏನೇ ಕೆಲಸ ಮಾಡ್ಬೋದ್ರು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಸಿದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತದೆ. ವೃಷಭ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ದ್ರಂ ಧಿಂ ಸೌಂ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿದಿನ 3 ಬಾರಿ ಬರಿಬೇಕು ಮತ್ತು ಪಠನೆ ಮಾಡಬೇಕು. ಮನಸ್ಸಿನಲ್ಲೂ ಕೂಡ ಸಂಕಲ್ಪ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡಾಗ ಸಂಪೂರ್ಣವಾಗಿ ಆ ದಿನಕ್ಕೆ ಸಂಬಂಧಪಡುವಂತಹ ನಮಗೇನು ಕಾರ್ಯ ಅನ್ನುವಂಥದ್ದು ಕಾರ್ಯಸಿದ್ಧಿ ಮಾಡ್ಕೋಬೋದು. ಮತ್ತು ನಮ್ಮ ಇಚ್ಛಾಶಕ್ತಿ ಅನ್ನುವಂಥದ್ದು ಆಗಲೇ ಹೇಳಿದೆ, 6th ಸೆನ್ಸ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಆಕ್ಟಿವ್ ಆಗಿರೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಭಗವಂತ ಕೊಡುವಂತಹ ಆಶೀರ್ವಾದ ಅನ್ನುವಂಥದ್ದು ಆಗಿರ್ಬೋದು, ತನಗೆ ತಾನೇ ಎಲ್ಲವನ್ನು ಕೂಡ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ. ನಮಸ್ಕಾರ. ಹಲವು ಪೂಜಾ ವಿಧಾನಗಳಿಂದ ನಿಮ್ಮ ಜೀವನದ ನಿಗೂಢ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಜೀವನದ ಸಂಪೂರ್ಣ ಮಾಹಿತಿಗಾಗಿ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮ ಸಮಯವನ್ನು ವಾಟ್ಸಪ್ ಮಾಡಿ ನಿಮ್ಮ ಸಂಪೂರ್ಣ ಜೀವನದ ಭವಿಷ್ಯವನ್ನು ತಿಳಿದುಕೊಳ್ಳಬಹುದು.